ನಮಸ್ಕಾರ ಫ್ರೆಂಡ್ಸ್, ಹೀಲ್ ವಿತ್ ಹರಿತಗೆ ಸ್ವಾಗತ. ಯೌವನವನ್ನು ಹೆಚ್ಚು ದಿನ ಮೇಂಟೈನ್ ಮಾಡಬೇಕಾ? ಆದರೆ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಬೇಡ. ಡೈಲಿ ಲೈಫಲ್ಲಿ ಕೆಲವು ಹೆಲ್ತಿ ಹ್ಯಾಬಿಟ್ಸ್ ಫಾಲೋ ಮಾಡಿದರೆ ಸಾಕು. ಲೆಟ್ಸ್ ಸಿ 7 ಏಜ್ ರಿವರ್ಸಿಂಗ್ ಟಿಪ್ಸ್ ಟುಡೇ. ಟಿಪ್ ನಂಬರ್ 1, ಡೈಲಿ ಎಕ್ಸಸೈಸ್. ಪ್ರತಿದಿನ ಕನಿಷ್ಠ 30 ನಿಮಿಷ ವಾಕಿಂಗ್ ಅಥವಾ ಜಾಗಿಂಗ್ ಮಾಡಿ. ಇದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಬಾಡಿ ಆಕ್ಟಿವ್ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಟಿಪ್ ನಂಬರ್ 2, ಹೆಲ್ತಿ ಡಯಟ್. ಫ್ರೂಟ್ಸ್, ವೆಜಿಟೇಬಲ್, ಹಾಲ್ ಗ್ರೇನ್ಸ್ ಮತ್ತು ಪ್ರೋಟೀನ್ ರಿಚ್ ಫುಡ್ ಹೆಚ್ಚಾಗಿ ತಿನ್ನಿ. ಜಂಕ್ ಫುಡ್ ಮತ್ತು ಎಕ್ಸಸ್ ಶುಗರ್ ಅವಾಯ್ಡ್ ಮಾಡಿ. ಟಿಪ್ ನಂಬರ್ 3, ಕ್ವಾಲಿಟಿ ಸ್ಲೀಪ್. ಡೈಲಿ 7-8 ಗಂಟೆ ನಿದ್ರೆ ಮಾಡಿ. ಗುಡ್ ಸ್ಲೀಪ್ ನಿಮ್ಮ ಬಾಡಿ ರಿಪೇರ್ ಮಾಡುತ್ತೆ ಮತ್ತು ಸ್ಕಿನ್ ಹೆಲ್ತಿ ಆಗಿರುತ್ತೆ. ಟಿಪ್ ನಂಬರ್ 4, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸ್ಟ್ರೆಸ್ ಹೆಚ್ಚಾದರೆ ಏಜಿಂಗ್ ಬೇಗ ಬರಬಹುದು. ಡೈಲಿ ಮೆಡಿಟೇಷನ್, ಯೋಗ ಅಥವಾ ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡಿ. ಟಿಪ್ ನಂಬರ್ 5, ಸ್ಟೇ ಹೈಡ್ರೇಟೆಡ್. ಪ್ರತಿದಿನ ಸಾಕಷ್ಟು ವಾಟರ್ ಕುಡಿಯಿರಿ. ಪ್ರಾಪರ್ ಹೈಡ್ರೇಷನ್ ಸ್ಕಿನ್ ಗ್ಲೋ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಟಿಪ್ ನಂಬರ್ 6, ಅವಾಯ್ಡ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕಹಾಲ್. ಸ್ಮೋಕಿಂಗ್ ಮತ್ತು ಎಕ್ಸೆಸಿವ್ ಆಲ್ಕಹಾಲ್ ಬಾಡಿ ಸೆಲ್ಸ್ಗೆ ಡ್ಯಾಮೇಜ್ ಮಾಡಬಹುದು. ಹೆಲ್ತಿ ಏಜಿಂಗ್ಗೆ ಇವುಗಳನ್ನು ಅವಾಯ್ಡ್ ಮಾಡಿ. ಟಿಪ್ ನಂಬರ್ 7, ರೆಗ್ಯುಲರ್ ಹೆಲ್ತ್ ಚೆಕಪ್. ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸಿಕೊಳ್ಳಿ. ಅರ್ಲಿ ಡಿಟೆಕ್ಷನಿಂದ ಹೆಲ್ತ್ ಪ್ರಾಬ್ಲಮ್ಸ್ ಕಂಟ್ರೋಲ್ ಮಾಡಬಹುದು. ಪಾಸಿಟಿವ್ ಮೈಂಡ್ಸೆಟ್ ಮೇಂಟೈನ್ ಮಾಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ಹ್ಯಾಪಿನೆಸ್ ಕೂಡ ಹೆಲ್ತಿ ಏಜಿಂಗ್ಗೆ ತುಂಬ ಇಂಪಾರ್ಟೆಂಟ್. ರಿಮೆಂಬರ್, ಸ್ಮಾಲ್ ಡೈಲಿ ಹ್ಯಾಬಿಟ್ಸ್ ಕ್ರಿಯೇಟ್ ಬಿಗ್ ಚೇಂಜಸ್. ನೆನಪಿರಲಿ, ಏಜ್ ರಿವರ್ಸಿಂಗ್ ಅಂದರೆ ಓವರ್ನೈಟ್ ಯಂಗ್ ಆಗೋದಲ್ಲ. ಹೆಲ್ತಿ ಹ್ಯಾಬಿಟ್ಸ್ನ ಡೈಲಿ ಫಾಲೋ ಮಾಡಿದರೆ ನಿಮ್ಮ ಹೆಲ್ತ್, ಎನರ್ಜಿ ಮತ್ತು ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.